ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಟ್ರೆಂಡ್ಸ್. ಸೊ ನಿನ್ನೆ ನಾನು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಫೇಸ್ಬುಕ್ ಒಳಗೆ ನಾನು ಒಂದು ರೆಸಿಪಿ ನೋಡಿದ್ನಿ, ಶಾವ್ಗೆ ಪಾಯಸ ಅಂತ. ಹಂಗೆ ನಾರ್ಮಲ್ ಶಾವ್ಗೆ ಪಾಯಸ ನಾನು ಮಾಡ್ತೇನೆ, ಬಟ್ ಈ ಶಾವ್ಗೆ ಪಾಯಸ ಸ್ವಲ್ಪ ಡಿಫ್ರೆಂಟ್ ಇತ್ತು. ಅದನ್ನವ್ರು ಡೆಸರ್ಟ್ ರೀತಿಯಾಗಿ ಮಾಡಿದ್ರು. ಅದ್ರಾಗ ಕಸ್ಟರ್ಡ್ ಪೌಡರ್, ಫ್ಲೇವರ್ಡ್ ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿದ್ರು. ಸೊ ಇವತ್ತು ನನಗೇನೋ ಅದು ನೋಡಿ ಭಾಳ ಚಲೋ ಅನಿಸುತ್ತೆ. ಅದನ್ನ ನಾನು ಟ್ರೈ ಮಾಡಬೇಕಂತ ಇವತ್ತು ಚೆಕ್ ಮಾಡಾಕತ್ತೀನಿ, ಹಿಂಗೆ ಟೇಸ್ಟ್ ಹೆಂಗೆ ಇರ್ತೈತೆ ನೋಡ್ಬೇಕಂತೇಳಿ. ಅದು ಅವ್ರು ಮಾಡಿರೋ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರಂಕ ಟೇಸ್ಟ್ ಮಸ್ತನೇ ಇರ್ಬೋದು, ಬಟ್ ಲೆಟ್ಸ್ ಸಿ. ಇವಾಗ ನಾನು ಟ್ರೈ ಮಾಡಾಕತ್ತೀನಿ. ಸೊ ನಾನು ಪ್ಯಾನ್ ಒಳಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಅದ್ರೊಳಗೀಗ ಡ್ರೈ ಫ್ರೂಟ್ಸ್ ನಾನು ಹುರ್ಕೊಂಡೆ. ಕಾಜು ಮತ್ತು ಬಾದಾಮ್ ಇವೆರಡು ಡ್ರೈ ಫ್ರೂಟ್ಸ್ ನಾನು ಹುರ್ಕೊಂಡೆ. ಭಾಳ ಹೊತ್ತೇನಿಲ್ಲ, ಜಸ್ಟ್ ಕಾಜು ಮತ್ತು ಬಾದಾಮ್ದು ಒಂದು ಸ್ವಲ್ಪ ರಾನೆಸ್ ಹೋಗಲಿ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಇಲ್ಲಿ ನೋಡಿರಿ, ಗೋಲ್ಡನ್ ಬ್ರೌನ್ ಹಿಂಗೆ ಬಂದಿತ್ತಲ್ಲ, ಈ ರೀತಿ ಆಗೋವರೆಗೂ ನಾನು ಹುರ್ಕೊಂಡೆ. ಇವಾಗ ಹುರ್ಕೊಂಡಿದ್ದು ಪ್ಯಾನ್ ಒಳಗನ ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಶಾವ್ಗೆ ಹಾಕ್ಕೊಳಕತ್ತೀನಿ. ಸೊ ಇದು ನಾನು ರೆಡಿಮೇಡ್ ತಂದಿರೋದು ಶಾವ್ಗೆ ಐತಿ. ಸೊ ಈಗ ನೋಡಿರಿ, ನನಗೆ ಎಷ್ಟು ಬೇಕು ನಾನು ಅಷ್ಟು ಹಾಕ್ಕೊಳಕತ್ತೀನಿ. ಲೋ ಫ್ಲೇಮ್ನಾಗ ನಾನು ಇದನ್ನ ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ತೇನೆ. ತುಪ್ಪ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನಮಗೆ ಬೇಕನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಸ್ವಲ್ಪ ಇವಾಗ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿರಿ, ಫುಲ್ ಲೋ ಫ್ಲೇಮ್ ಒಳಗನ ಇದು ಮಾಡಬೇಕಾ, ಇಲ್ಲಾಂದ್ರೆ ಭಾಳ ಜಲ್ದಿ ಶಾವ್ಗೆದು ಕಲರ್ ಚೇಂಜ್ ಆಗಿಬಿಡ್ತೈತಿ. ಸೊ ಇದು ಹುರಿದಿತ್ತು, ಅದಕ್ಕೆ ನಾನು ಇವಾಗ ಇದಕ್ಕೆ ಬಿಸಿ ಹಾಲನ್ನು ಆ್ಯಡ್ ಮಾಡ್ಕೊಂಡೀನಿ. ಶಾವ್ಗೆ ಭಾಳ ಜಲ್ದಿ ಹಾಲನ್ನು ಸೋಪ್ ಮಾಡ್ಕೊಂಬಿಡ್ತೈತಿ. ಸೊ ಇಲ್ಲಿ ನೋಡಿರಿ, ಅದು ಶಾವ್ಗೆ ಸ್ವಲ್ಪ ಕುದಿ ಬರೋವರೆಗೂ ನಾನು ಈಗೇನು ಕಸ್ಟರ್ಡ್ ಪೌಡರ್ ಐತಲ್ಲ ಅದ್ರಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಈಗ ಇದಕ್ಕೆ ಬಬಲ್ನು ಬರಾಕತ್ತದ. ಸೊ ಕುದಿ ಬಂದೈತಲ್ಲ, ಅದಕ್ಕೆ ಈಗ ಅದು ಮಿಕ್ಸ್ ಮಾಡ್ಕೊಂಡಿರೋ ಕಸ್ಟರ್ಡ್ ಪೌಡರ್. ಈ ಕಸ್ಟರ್ಡ್ ಪೌಡರ್ ಏನೈತಲ್ಲ, ನಾನು ವೆನಿಲಾ ಫ್ಲೇವರ್ ತೊಗೊಂಡೇನಿ. ಸೊ ಫ್ರೂಟ್ ಸಲಾಡ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಲ್ಲ ಕಸ್ಟರ್ಡ್ ಪೌಡರ್, ಅದೇ ಐತಿದೆ. ಸೊ ನಾನಿಂದ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ ಚಲೋ ತಂಗೆ ಬೀಟ್ ಮಾಡಿ ಇಟ್ಕೊಂಡೇನಿ. ಅದನ್ನ ಹಾಕೋಕ್ಕಿಂತ ಮುಂಚೆ ನಾನು ಇವಾಗ ಒಂದು ಸ್ವಲ್ಪ ಇದಕ್ಕೆ ಸ್ವೀಟ್ನೆಸ್ಸಿಗೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ತೀನಿ. ಸಕ್ಕರೆ ನಾನು ಈ ಟೈಮ್ನಾಗ ಒಂದು ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿರಿ, ಸಕ್ಕರೆ ಆ್ಯಡ್ ಮಾಡ್ಕೊಂಡೇನಿ, ಅದು ಕರ್ಕಾಕತ್ತದ. ಸೊ ಇವಾಗ ನಾವು ಅದನ್ನ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರನ್ನು ಹಾಕ್ಕೊಂಡು ಬಿಡೋಣ. ಕಲರ್ ಎಷ್ಟು ಚಲೋ ಬಂತು ನೋಡಿರಿ ಇದಕ್ಕೆ. ಇವಾಗ ಸರಿ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಈಗ ನಾನು ಎಷ್ಟು ಇದನ್ನ ಮಿಕ್ಸ್ ಮಾಡ್ತೀನಲ್ಲ ಅಷ್ಟು ಇದು ಕನ್ಸಿಸ್ಟೆನ್ಸಿ ಥಿಕ್ ಹಾಕ್ಕೊಂತ ಬರ್ತೈತಿ, ಗಟ್ಟಿ ಆಗ್ತೈತಿ. ಯಾಕಂದ್ರೆ ಅದು ಕಸ್ಟರ್ಡ್ ಪೌಡರ್ ಇರ್ತೈತಲ್ಲ, ಸ್ವಲ್ಪ ಇವಾಗ ಗಟ್ಟಿ ಹಾಕ್ಕೊಂತ ಬರ್ತೈತಿ. ಸೊ ನಾವು ಇದಕ್ಕೆ ಈಗ ನೋಡಿರಿ ಗಟ್ಟಾಗೈತೆ, ಹಲ್ವಾಗತ್ತೆ. ಇದಕ್ಕೆ ನಾನು ಇವಾಗ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳಕತ್ತೀನಿ. ಅವ್ರು ಆ್ಯಕ್ಚುಲಿ ನಿನ್ನೆ ನಾನು ವಿಡಿಯೋ ನೋಡಿದ್ರಾಗ ಅದು ಗಟ್ಟಿ ಅದೇನಿತ್ತಲ್ಲ ಅಷ್ಟನ್ನು ತೊಗೊಂಡವ್ರು ಫ್ರೀಸ್ ಮಾಡಿ ಅದ್ರ ಮೇಲೆ ಫ್ರೂಟ್ಸ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿಂದಿದ್ರೆ. ಬಟ್ ನಾನೀಗ ಲಂಚ್ ಜೊತೆನ ಇದನ್ನ ಸರ್ವ್ ಮಾಡಾಕತ್ತೇನಲ್ಲ, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಇದ್ರೊಳಗೆ ಹಾಲು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿನ ತಿಳುವು ಮಾಡಿಕೊಂಡೆ. ನೋಡ್ರಿ, ಇವಾಗ ಇದ್ರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಐತಿ ಪಾಯಸದ ಪ್ರಕಾರ. ಸೊ ಇದು ಇವಾಗ ಜಾಸ್ತಿ ಆಗೈತಿ. ಅದ್ರೊಳಗೆ ನಾನೀಗ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ತೇನೆ. ಇದು ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಆ್ಯಡ್ ಮಾಡ್ತೈತಿ, ಪ್ಲಸ್ ಇದ್ರ ಫ್ಲೇವರು ಭಾಳ ಚಲೋ ಬರ್ತೈತಿ. ಇಲ್ಲಿ ನೋಡಿರಿ, ನಮ್ಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಹಾಕ್ಕೊಳ್ಬೋದು ಸ್ವೀಟ್ನೆಸ್. ಇದ್ರ ಜೊತೆಗೆ ನಾನು ಒಂದು ಚಿಟಕಿ ಉಪ್ಪು ಹಾಕ್ಕೊಂಡೇನೆ. ಇದನ್ನ ಸರಿ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಿದ ನೋಡಿರಿ, ಇವಾಗಿದ್ದ ಶಾವ್ಗೆ ಪಾಯಸದ ಹದಕ್ಕೆ ಬಂದದ, ಎಲ್ಲ ಮಿಕ್ಸ್ ಆಗಿ ಕುಕ್ಕೂ ಆಗೈತೆ. ಇದಕ್ಕೆ ನಾವು ಇವಾಗ ಹುರ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡ್ಬಿಡ್ತೇನೆ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಒಂದು ಚಲೋ ಮಿಕ್ಸ್ ಕೊಡೋಣ ಇದಕ್ಕೆ. ಇವಾಗಿದ್ದು ನಮ್ದು ರೆಡಿ ಆಗದ. ಲಾಸ್ಟಿಗೆ ಇದಕ್ಕೆ ಏನಾಯ್ತಲ್ಲ ಒಂದು ಸ್ವಲ್ಪ ಯಾಲಕ್ಕಿ ಪೌಡರ್ ಹಾಕ್ಕೊಂಡೇನಿ. ಇಲ್ಲಿ ನೋಡಿರಿ, ಯಾಲಕ್ಕಿ ಪುಡಿ. ಇವಾಗಿದ್ದ ಶಾವ್ಗೆ ಪಾಯಸ ರೆಡಿ ಐತಿ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಅವ್ರು ಇದನ್ನು ಡೈರೆಕ್ಟ್ಲಿ ಇದ್ರಕ್ಕಿಂತ ಒಂದು ಸ್ವಲ್ಪ ಥಿಕ್ಕಿತ್ತು, ಬಟ್ಲೊಳಗೆ ತೊಗೊಂಡು ಫ್ರೀಸ್ ಮಾಡಿದ್ರೆ ಅದೆಲ್ಲ ತಂಪಾದ್ಮೇಲೆ ಅದ್ರ ಮೇಲೆ ಮ್ಯಾಂಗೋ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಆ್ಯಸ್ ಎ ಡೆಸರ್ಟ್ ಸರ್ವ್ ಮಾಡಿದ್ರೆ. ಇವಾಗ ನಂದು ಲಂಚ್ ಟೈಮ್ ಆಯ್ತಲ್ಲ, ಸೊ ನಾನು ಆ್ಯಸ್ ಎ ಶಾವ್ಗೆ ಪಾಯಸನ ಸರ್ವ್ ಮಾಡಾಕತ್ತೀನಿ. ಇಲ್ಲಿ ನೋಡಿರಿ, ಮಸ್ತ್ ಫ್ಲೇವರ್ಫುಲ್ ಶಾವ್ಗೆ ಪಾಯಸ ರೆಡಿ ಆಗೈತಿ. ನಿಮ್ಗೆ ಲೈಕ್ ಆಗಿದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ.